ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಡೇ ಫುಲ್ ಹೇಗೋಗುತ್ತೆ ಅಂತ ಕಂಪ್ಲೀಟಾಗಿ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ನಾನು ಬ್ರಷ್ ಮಾಡಿಬಿಟ್ಟು ಬೆಳಗ್ಗೆ ಟೀ ಮಾಡ್ಕೊತಾ ಇದ್ದೀನಿ. ಆ ಕಡೆ ಅಮ್ಮ ಪಾತ್ರೆ ತೊಳಿತಾ ಇದ್ದಾರೆ. ತಿಂಡಿ ಬಂದು ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ನಿನ್ನೆ ಊರಿಂದ ನಮ್ಮ ಚಿಕ್ಕಮ್ಮ ಬಂದಿದ್ದಾರೆ. ಇವತ್ತಿನ ತಿಂಡಿ ಅವರೇ ಮಾಡ್ತೀನಿ ಅಂತ ಹೇಳಿದ್ರು. ಪಲ್ಯ, ರೊಟ್ಟಿ ಜೊತೆಗೆ ಪಲ್ಯ ನಾನು ಮಾಡ್ಕೊತೀನಿ. ರೊಟ್ಟಿ ಹಾಗೆ ಚಪಾತಿ ನಮ್ಮ ಚಿಕ್ಕಮ್ಮ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಬನ್ನಿ. 7:45 ಅನ್ನೋ ಅಷ್ಟೊತ್ತಿಗೆ ನನ್ನ ಮಗಳು ಸ್ಕೂಲ್ಗೆ ಹೋಗ್ತಾಳೆ. ಅಷ್ಟೊತ್ತಿಗೆ ತಿಂಡಿನೂ ಆಗಿರಬೇಕು, ಹಾಗೆ ಬಾಕ್ಸು ಆಗಿರಬೇಕು. ತಿಂಡಿಗೆ ಜೋಳದ ರೊಟ್ಟಿ, ಎಣ್ಗಾಯಿ ಪಲ್ಯ ಹಾಗೆ ಚಟ್ನಿ ಮಾಡ್ತಾ ಇದ್ದೀವಿ. ಬಾಕ್ಸಿಗೆ ಅದೇ ಬದನೆಕಾಯಿ ಪಲ್ಯ ಇಟ್ಟು ಚಪಾತಿ ಮಾಡಿ ಕಳಿಸ್ಬೇಕು. ಬನ್ನಿ, ಫಾಸ್ಟ್ ಮಾಡ್ಕೊಂಡು ಹೋಗ್ತೀನಿ ನಾನಿನ್ನ. ಫ್ರೆಂಡ್ಸ್, ನಿನ್ನೆ ನಮ್ಮ ಆಂಟಿ ಬಂದಿದ್ದಾರೆ ಊರಿಂದ, ಲಿಂಗ್ಸೂರಿಂದ. ಇವತ್ತು ಬೆಳಗಿಂದ ತಿಂಡಿ ಎಲ್ಲ ಅವರೇ ಮಾಡ್ತಾ ಇದ್ದಾರೆ, ಫಾಸ್ಟಾಗಿ. ನಾನು ಅವರು ಅಮ್ಮ ಪಾತ್ರೆ ತೊಳೆದ್ರು. ಟೈಮ್ ಆಗ್ತಾ ಇದೆ ನನ್ನ ಮಗಳಿಗೆ. ಬೇಗ ಮಾಡಿ ಕಳಿಸ್ಬೇಕು. ಏನು ಬೇಕಂಟಿ? ಬೆಳ್ಳುಳ್ಳಿ ಐತೆ ನೋಡಿ. ಪಲ್ಯ, ಚಟ್ನಿ, ರೊಟ್ಟಿ, ಚಪಾತಿ ಮಾಡೋಣ. ಚಪಾತಿ ಬಾಕ್ಸಿಗೆ, ನಾನು ರೊಟ್ಟಿ ತಿನ್ನೋಕ್ಕೆ ಚಪಾತಿ ಬಾಕ್ಸಿಗೆ. ಈ ಥರ ಮಾಡ್ತೀಯಾ? ತುಂಬ ಇರ್ತೀಯಾ? ಹಿಂಗೆ ಇರ್ತೀನಿ ನಾನು. ಹಿಂಗೆ ತುಂಬ ಉಣ್ತೀರಲ್ಲ ನೀವು ಇದನ್ನು. ಬದ್ನೆಕಾಯಿಗೆ ಯಾರಿಗೆ ಇಷ್ಟ ಆಗಲ್ಲ? ಬದ್ನೆಕಾಯಿ ನಮ್ಮ ಕಡೆ ಜೋಳದ ರೊಟ್ಟಿ, ಬದನೆಕಾಯಿ ಹಾಗೆ ಪುಂಡಿ ಪಲ್ಯ ಫೇವ್ರೇಟ್. ಕಡಾಯಿ ಚೂರು ಅದಕ್ಕೆಲ್ಲ ಹಾಕಿ ಕುಕ್ಕರ್ ಇಟ್ಕೊಳ್ತೀನಿ. ನನಗೆ ಕೊಟ್ಟು ಕಟ್ಟಿ ಮಾಡ್ತೀನಿ. ಫೋನೆಲ್ಲ ಅಲ್ಲಿದೆ ಇಲ್ಲಿಟ್ಟು ಕೊಡು. ನೀನು ಮಿಕ್ಸಿಗೆ ಹಾಕ್ಬಿಟ್ಟು ನಾ ಎಲ್ಲ ರೆಡಿ ಮಾಡಿ ಕೊಡ್ತೀನಮ್ಮ. ಮಿಕ್ಸಿ ಜಾರಿ ತರಲೆ, ಪುಂಡಿ ಪಲ್ಯ ಬಸ್ಕಳೆ. ಅದೆಲ್ಲ ಇರ್ತದೆ ಅದ್ರಾಗ ಯಾವ್ದು ನೋಡ್ರಿ ಅಂತ ಹೇಳ್ಬೋದು.
ಆ್ಯಪಲ್ ಖಾರ, ಹುಳಿ ಸೊಪ್ಪು ಅಂತೀವಲ್ಲ ಅದ್ರದ್ದು ಚಟ್ನಿ. ಇದು ಬದ್ನಿಕಾಯಿ ಪಲ್ಯ. ಫ್ರೆಂಡ್ಸ್, ಇಲ್ಲಿ ನಮ್ಮ ಮನೆಯವ್ರು ತಿಂಡಿ ತಿಂತಾ ಇದ್ದಾರೆ. ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದರು. ಅವಳ ಸ್ಕೂಲ್ ಟೈಮಿಂಗ್ ಬಂದು 7:45 ಅನ್ನೋಷ್ಟೊತ್ತಿಗೆ ಸ್ಕೂಲಲ್ಲಿ ಇರಬೇಕು. ನಮ್ಮ ಮನೆಯವ್ರದ್ದು 8:30 ಅಥವಾ 9 ಗಂಟೆಗಿದೆ. ಹಂಗಾಗಿ ಇವ್ರು ತಿಂದು ಹೋಗ್ತಾರೆ. ಇನ್ನು ನಮ್ಮ ಮನೆಯವರು ನನ್ನ ಮಗಳು ಹೋದ್ಮೇಲೆ ನಾವು ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ನಾವೀಗ ನಮ್ಮ ಮನೆಯವ್ರು ತಿಂಡಿ ತಿಂತಾ ಇದ್ದಾರೆ. ನಾನು ಆಂಟಿ ಈಗ ಟೀ ಕುಡಿತಾ ಇದ್ದೀವಿ. ಇನ್ನು ಇವರು ಹೊರಟ ಮೇಲೇ ನಾವು ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ನಮ್ಮ ಮನೆಯವ್ರಿಗೂ ಬಾಕ್ಸಿಗೆ ಚಪಾತಿನೇ ಕಟ್ಟಿದ್ದೆ ನಾನು. ಚಪಾತಿ ಹಾಗೆ ಬದ್ನಿಕಾಯಿ ಪಲ್ಯ, ಪುಂಡಿ ಪಲ್ಯ, ಖಾರ ಇದೆರಡು ತೊಗೊಂಡು ಹೋಗ್ತಾರೆ. ಚಪಾತಿ ಒಯ್ದರೆ ಇನ್ನೇನು ಅನ್ನ ತೊಗೊಂಡು ಹೋಗಲ್ಲ. ಫ್ರೆಂಡ್ಸ್, ಬೆಳಗ್ಗೆ ಎದ್ಮೇಲೆ ಕಸ ಒಂದು ಗುಡಿಸ್ಕೊಂಡಿರ್ತೀವಿ ಅಷ್ಟೇ. ಇನ್ನು ಪಾತ್ರೆ ಅಮ್ಮ ಎಲ್ಲ ತೊಳೆದ್ರು. ಇನ್ನು ನಮ್ಮ ಮನೆಯವರು ನನ್ನ ಮಗಳು ಹೋದ್ಮೇಲೆ ಮಿಕ್ಕಿದ ಕೆಲಸ ಎಲ್ಲ ಆಮೇಲೆ ಮಾಡ್ಕೋಬೇಕು. ಇನ್ನು ಇವ್ರನ್ನ ಕಳಿಸ್ಬಿಟ್ಟು ನಾವು ಇನ್ನೂ ಕೆಲಸ ಆಮೇಲೆ ಸ್ಟಾರ್ಟ್ ಮಾಡ್ಕೋಬೇಕು. ಈಗ ಟೀ ಕುಡಿತಾ ಇದ್ದೀವಿ. ಟೀ ಕುಡ್ದಾದ್ಮೇಲೆ ಇನ್ನು ಸ್ನಾನ, ಪೂಜೆ ಮತ್ತು ಮಧ್ಯಾಹ್ನದ ಅಡುಗೆ ಏನೆಲ್ಲ ಅಂತ ಪ್ರಿಪೇರ್ ಮಾಡ್ಕೋಬೇಕು. ಬನ್ನಿ ಫ್ರೆಂಡ್ಸ್, ಇನ್ನು ನಮ್ಮ ಮನೆಯವ್ರನ್ನ ಕಳಿಸ್ಬಿಟ್ಟು ಇನ್ನೂ ಸ್ನಾನ ಪೂಜೆ ಎಲ್ಲ ಮಾಡಬೇಕು. ಫ್ರೆಂಡ್ಸ್, ನಮ್ಮ ಮನೆಯವರು ನನ್ನ ಮಗಳು ಹೋದ್ಮೇಲೆ ಆಮೇಲೆ ಕೆಲಸ ಶುರುವಾಗುತ್ತೆ. ಸ್ವಲ್ಪ ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಈಗ ದೇವ್ರ ಸಾಮಾನೆಲ್ಲ ತೊಳಿತಾ ಇದ್ದೀನಿ. ದೇವ್ರ ಸಾಮಾನು ತೊಳೆದು ಹಾಗೆ ಪೂಜೆ ಮಾಡಿ ಆಮೇಲೆ ತಿಂಡಿ ತಿನ್ನಬೇಕು. ಅಮ್ಮಂದೂ ಸ್ನಾನ ಆಯಿತು, ಆಂಟಿದೂ ಸ್ನಾನ ಆಯಿತು. ನಾನು ದೇವ್ರ ಸಾಮಾನೆಲ್ಲ ತೊಳೆದು ಲಕ್ಷ್ಮೀ ಪೂಜೆ ಮಾಡಬೇಕು. ಮಾಡಿಬಿಟ್ಟು ಆಮೇಲೆ ತಿಂಡಿ ತಿನ್ನಬೇಕು. ಬನ್ನಿ, ಇನ್ನು ಕೆಲಸ ಶುರು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಬೆಳಗ್ಗೆ ತಿಂಡಿ ರೊಟ್ಟಿ ಬದ್ನಿಕಾಯಿ ಪಲ್ಯ ಆಯಿತು. ಈಗ ಬೇವು ಮಾಡ್ತಾ ಇದ್ದೀವಿ. ಯಾವ ಥರ ಅಂತ ತೋರಿಸ್ತೀನಿ ನಾನು ನಿಮಗೆ. ಇದು ಯುಗಾದಿ ಹಬ್ಬಕ್ಕೇ ಮಾಡೋದು ನಾವು ಬೇವು. ಇವತ್ತು ಆಂಟಿ ಅಮ್ಮ ಇಬ್ಬರು ಇದ್ದಾರೆ, ಹಂಗಾಗಿ ಬೇವು ಮಾಡ್ತಾ ಇದ್ದೀನಿ. ಆ ಪ್ರೊಸೀಜರ್ ಎಲ್ಲ ನಮ್ಮ ಆಂಟಿ ಮಾಡ್ತಾರೆ, ತೋರಿಸ್ತೀನಿ ನಾನು ನಿಮಗೆ. ಬೇವು ಅಂದರೆ ಡ್ರೈ ಫ್ರೂಟ್ಸಿಂದ ಹಾಗೆ ಫ್ರೂಟ್ಸಿಂದ ಮಾಡೋದು. ಏನೇನು ಬೇಕಂತ ತೋರಿಸ್ತಾ ಹೋಗ್ತೀನಿ, ಬನ್ನಿ ನೋಡೋರಂತೆ. ನಮ್ಮ ಆಂಟಿ ಮಾಡ್ತಾರೆ. ಆಂಟಿ, ಏನೇನು ಬೇಕದಕ್ಕೆಲ್ಲ? ಹುಣಸೆಹಣ್ಣು ಹುಳಿ, ಹುಣಸೆಹಣ್ಣು. ಫ್ರೆಂಡ್ಸ್, ಈಗ ಬೆಳಗ್ಗೆನೆ ನಾನು ಹುಣಸೆಹಣ್ಣು ನೆನೆಯಿಟ್ಟಿದ್ದೀನಿ ತೊಳೆದು. ಇದ್ರದ್ದು ಹುಳಿ ಹಿಂಡಿ ಈ ಪಾತ್ರೆಗೆ ಹಾಕ್ತಾರೆ. ಇದು ತುಂಬ ಮಾಡ್ತೀವಿ ನಾವು. ಫುಲ್ ಇವತ್ತೊಂದು ದಿನ ಕುಡಿದು ನಾಳೆನೂ ಕುಡಿಬೋದು. ಜ್ಯೂಸ್ ಥರ ಇದು ಚೆನ್ನಾಗಿರುತ್ತೆ.
ಏನೇನಂತ ತೋರಿಸ್ತಾ ಹೋಗ್ತೀನಿ ಬನ್ನಿ ನಾನು ನಿಮಗೆ. ಫ್ರೆಂಡ್ಸ್, ಈಗ ನಾವು ಮಾಡೋ ಬೇವನ್ನ ಇದು ಹೊಸ ವರ್ಷಕ್ಕೆ ಮಾಡೋದು, ಯುಗಾದಿಗೆ. ಅಮ್ಮ ಆಂಟಿ ಇದ್ದಾರಲ್ಲ, ಸರಿ ಇವತ್ತೇ ಮಾಡೋಣ ಅಂತ ಈಗ ಆಂಟಿ ಬಂದಿದ್ದಾರೆ. ಆಂಟಿ ಮಾಡ್ತೀನಿ ಅಂದರು, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅದು ಪ್ರೊಸೀಜರ್ ಎಲ್ಲ ಹೇಳ್ಕೊಡ್ತಾರೆ ಆಂಟಿ ಯಾವ ಥರ ಅಂತ. ನಮ್ಮ ಕಡೆ ನೀರು ಬೇವು ಅಂತ ಮಾಡ್ತೀವಿ. ಫ್ರೆಂಡ್ಸ್, ಇಲ್ಲಿ ಬೇವಿಗೆ ಇದಿಷ್ಟು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಬಾದಾಮಿ, ಉತ್ತುತ್ತಿ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ, ಜಾಜಿಕಾಯಿ, ಇದು ಕುಂಬಳಕಾಯಿ ಬೀಜ, ಇದು ಕಲ್ಲಂಗಡಿ ಬೀಜ. ಹಾಗೆ ಇಲ್ಲಿ ಮಾವಿನಕಾಯಿ ಸ್ವಲ್ಪನೇ ಹಾಕಬೇಕು, ಜಾಸ್ತಿ ಇಲ್ಲ. ಸುಮ್ಮನೆ ಒಂಚೂರು ಲೈಟಾಗಿ ತುರಿದು ಹಾಕಬೇಕು. ಆಮೇಲೆ ಒಣ ಕೊಬ್ಬರಿ ಸ್ವಲ್ಪನೇ ಹಾಕ್ಕೋಬೇಕು. ಗಸಗಸಿ ಹಾಗೆ ಅಜಿವಾನ ಇಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಬೆಲ್ಲ ನೆನೆಸಿ ಇಟ್ಟಿದ್ದೀವಿ, ನೋಡ್ಬೋದು ನೀವು. ಇದು ಕರಗಬೇಕು. ಅದೇ ಥರನೇ ಸಕ್ರೆ ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸಕ್ರೆ ಪುಡಿ ಹಾಗೆ ಬೆಲ್ಲ ಮಿಕ್ಸ್ ಮಾಡಬೇಕು. ಇಲ್ಲಿ ಹುಣಸೆಹಣ್ಣು, ಫಸ್ಟ್ ಹುಣಸೆಹಣ್ಣು ನಿಂತ್ಕೊಂಡು ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸಿಗೆ ಹಾಕಿರ್ತೀವಿ, ಅದನ್ನು ಹಾಕಬೇಕು. ಇಲ್ಲಿ ಫ್ರೂಟ್ಸ್ ತೊಗೊಂಡಿದ್ದೀನಿ, ನೋಡ್ಬೋದು ನೀವು. ಮೇನ್ ಬೇಕಿರೋದು ಹಣ್ಣು ಅಂದರೆ ಇದೆ ಕರ್ಬೂಜ, ಹಾಗೆ ದ್ರಾಕ್ಷಿ, ಸಪೋಟ, ಬನಾನ, ಬಾಳೆಹಣ್ಣು ಇಷ್ಟು. ಇದು ಫುಲ್ ಹಾಕ್ತೀನಿ ನಾನು. ಇದೊಂದು 2 ಹಾಕ್ತೀನಿ. ಬಾಳೆಹಣ್ಣು 1 ಹಾಕಿದರೆ ಸಾಕು. ದ್ರಾಕ್ಷಿ ಒಂದು ಸ್ವಲ್ಪನೇ. ಇದು ಮಿಕ್ಸಿಗೆ ಹಾಕಿ ರೆಡಿ ಮಾಡ್ಕೋಬೇಕು. ತೋರಿಸ್ತೀನಿ ಬನ್ನಿ ಪ್ರೊಸೀಜರ್ ಯಾವ ಥರ ಅಂತೇಳ್ಬಿಟ್ಟು. ಇದಕ್ಕೆ ಈಗ ನಾವು ಇಲ್ಲಿ ಹುಣಸೆಹಣ್ಣು ನೆನೆ ಹಾಕಿರ್ತೀವಲ್ಲ, ಅದನ್ನು ಫಸ್ಟು ಹುಳಿ ಹಿಂಡ್ಕೋಬೇಕು ಒಂದು ಪಾತ್ರೆಯಲ್ಲಿ. ಹುಳಿ ಹಿಂಡಿದ್ದಾದಮೇಲೆ ಸಕ್ಕರೆ ಪುಡಿ ಹಾಕಬೇಕು. ಹಾಗೆ ಬೆಲ್ಲ ನೆನೆಸಿ ಇಟ್ಕೊಂಡಿರುತ್ತೆ ಒಂದು ಸ್ವಲ್ಪ ಕರಗಲಿ ಅಂತ, ಅದನ್ನು ಹಾಕಬೇಕು. ಎಲ್ಲ ತೋರಿಸ್ತೀನಿ. ಹುಣಸೆಹಣ್ಣು ಹಾಕಿರ, ಹುಣಸೆಹಣ್ಣು ಹಿಂಡೈತೆ ಈಗ ಈ ಪಾತ್ರೆಗೆ. ಹುಣಸೆಹಣ್ಣು ಹುಳಿ, ಬೆಲ್ಲ, ಇದು ಸಕ್ಕರೆ ಸ್ಪೂನ್ ಇದು ಸಕ್ಕರೆ ಬಿಸಿ ಸಕ್ಕರೆ ಪುಡಿ ಅಲ್ಲ, ಸಕ್ಕರೆ ಪುಡಿ ಮಿಕ್ಸಿಗೆ ದೊಡ್ಡ ಚಮಚ ಕಲಸಕ್ಕೆ. ಫಸ್ಟ್ ಹುಣಸೆ ಹುಳಿ ಹಿಂಡಿ, ಆಮೇಲೆ ಬೆಲ್ಲ ಒಡೆದು ಸಣ್ಣ ಇಟ್ಕೊಂಡು ಸಕ್ಕರೆ ಮಿಕ್ಸಿಗೆ ಹಾಕಿ ಫಸ್ಟ್ ಇದನ್ನೆಲ್ಲ ಕಲಿಸ್ಕೊಂಡು ಆಮೇಲೆ ಹಣ್ಣುಗಳು ಹೆಚ್ಚಿ ತೊಗೊಳ್ಬೇಕು ಸದ್ಯಕ್ಕೆ. ಇಷ್ಟ ಆಯ್ತಾ? ಹಣ್ಣುಗಳು ತೊಳೆದು ಈಗ ಅದು ಇದು ಹಾಕಿದ್ರೆ ಎಲ್ಲಿ ಇಟ್ಟಿರೋದು ಪುಡಿ? ಇನ್ನ ಇಲ್ಲ, ಅದು ಆಮೇಲೆ ಹಣ್ಣು ಕಲಿಸಿಲ್ಲ, ಅದ್ರಾಗ ಮಿಕ್ಸಿ ಜಾರಲ್ಲಿದೆ. ಫ್ರೆಂಡ್ಸ್, ಇಲ್ಲಿ ಡ್ರೈ ಫ್ರೂಟ್ಸ್ ತೋರಿಸಿತ್ತಲ್ಲ ನಿಮಗೆ, ಅದನ್ನೆಲ್ಲ ಈ ಥರ ಪುಡಿ ಮಾಡಿ ಈಗ ಇದಕ್ಕೆ ಹಾಕಬೇಕು ನಾವು ಬೇವಿಗೆ. ಹಾಗೆ ಇದೆಲ್ಲ ಹಣ್ಣುಗಳನ್ನ ಇದನ್ನೆಲ್ಲ ಬಿಡಿಸಿ ಕ್ಲೀನಾಗಿ ಸಣ್ಣಗೆ ಹೆಚ್ಕೊಂಡು ಈಗ ಇದನ್ನು ಸ್ವಲ್ಪ ಔಡ ಮಿಕ್ಸಿಗೆ ಹಾಕಬೇಕು ಅಲ್ಲಾಂಟಿ. ನಾನಿಲ್ಲಿ ಸ್ವಲ್ಪ ಲೈಟಾಗಿ ಸ್ವಲ್ಪನೇ ಮಾವಿನಕಾಯಿ ಹೆಚ್ಚಿ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊಬ್ಬರಿ, ಜಾಸ್ತಿ ಏನು ಹಾಕೋಂಗಿಲ್ಲ, ಒಂದೇನು ಹಾಕಬಾರ್ದು, ಸ್ವಲ್ಪನೇ ಹಾಕಿದ್ರೆ ಸಾಕು. ಕಸಕಸೆ ನಾನು ವರ್ಷ ಯುಗಾದಿ ಹಬ್ಬಕ್ಕೆ ಮಾಡ್ತೀನಿ, ಸ್ವಲ್ಪನೇ ಮಾಡೋದು, ನಾನೊಬ್ಬಳೇ ಕುಡಿಯೋದು ಮನೇಲಿ. ಈಗ ಆಂಟಿ ಅಮ್ಮ ಇದ್ದಾರಲ್ಲ, ಅವರು ಕುಡಿತಾರೆ, ಒಂದು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟೇ ಕ್ವಾಂಟಿಟಿ ಹಾಕಬೇಕು, ಜಾಸ್ತಿ ಹಾಕಿದ್ರೂ ಚೆನ್ನಾಗಿರಲ್ಲ. ಅದರಲ್ಲಿ ಇದು ಮಾವಿನಕಾಯಿ ಒಂದು ಸ್ವಲ್ಪನೇ ತುರಿದು ಲೈಟಾಗಿ ಹುಳಿ ಬರಬೇಕು ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಈಗ ಒಂದು ಸ್ವಲ್ಪನೇ ಕೊಬ್ಬರಿ ತುರಿದಿರೋದು ಮೇಲೆ ಹಾಕೋಬೇಕು ಬೇವಿಗೆ, ಸ್ವಲ್ಪ ಜಾಸ್ತಿ ಏನಿಲ್ಲ. ಹಾಗೆ ಮಾವಿನಕಾಯಿ ಈಗಾಗಲೇ ಸ್ಟಾರ್ಟ್ ಆಗಿರೋ ಮಾವಿನಕಾಯಿ ಅಂತೀವಿ ನೋಡ್ರಿ. ಮಾವಿನಕಾಯಿ ಸಾಕು ಭಾಳ ಆಗ್ತದೆ, ಹುಳಿ ಸಾಕು. ಇವು ಹಣ್ಣು ಮಿಕ್ಸಿಗೆ ಹಾಕ್ಕೊಂತೀನಿ ನಾನು. ಈ ಕಡೆ ಕೊಡ್ರಿ, ನಾನು ಹಾಕ್ಕೊಡ್ತೀನಿ. ಎಲ್ಲ ಅವನ್ನೆಲ್ಲ ಕಲಸಿಂದ ಹಣ್ಣು ಹಾಕಿದ್ರಿಂದ ಬೇವಿನ ಹೆಚ್ಚು ಹಾಕ್ಬೇಕು ಲಾಸ್ಟಲ್ಲಿ. ಇದು ಡ್ರೈ ಫ್ರೂಟ್ಸ್ ಏನು ಮಿಕ್ಸಿಗೆ ಹಾಕಿ ರೆಡಿ ಮಾಡ್ಕೊಂಡಿರ್ತೀವಿ, ಇದಕ್ಕೆ ಬೇವಿನ ಹೆಚ್ಚ ಅಂತ ಕರೆಯೋದು ನಾವು. ಡ್ರೈ ಫ್ರೂಟ್ಸ್ ನಮ್ಮ ಕಡೆ ಎಲ್ಲ ಬೇವಿನ ಹೆಚ್ಚ ಕೊಡಂದ್ರೆ ಅಂಗಡಿಗಳಲ್ಲಿ ಮಾರಕ್ಕೆ ಇಟ್ಟಿರ್ತಾರೆ, ಕೊಟ್ಬಿಡ್ತಾರೆ. ಅದನ್ನೆಲ್ಲ ಪುಡಿ ಮಾಡಿ ಇಟ್ಕೊತೀವಿ. ಇಲ್ಲಿ ಬೆಂಗಳೂರಲ್ಲಿ
ಬೇವಿನ ಹೆಚ್ಚು ಅಂದರೆ ಗೊತ್ತಾಗಲ್ಲ, ಎಲ್ಲ ಸಪ್ರೇಟಾಗಿ ತೊಗೊಂಬರ್ಬೇಕು ನಾವು. ತೊಗೊಂಬಂದು ಈಗ ನಾವು ಬೇವಿನ ಹೆಚ್ಚು ರೆಡಿ ಮಾಡಿದ್ದೀವಿ. ಗಮ್ ಅಂತ ಇದೆ ಅದು ಹಣ್ಣು ಹೆಚ್ಚು ಚಕ್ಕಿ ಅದು ಕೊಡ್ತಾರಲ್ಲ. ಇದು ದ್ರಾಕ್ಷಿ ಹಾಕಿದ್ರ ಆಂಟಿ? ಹಾಕಿನಿ. ಇದು ಹಣ್ಣು ಹೆಚ್ಚು, ಕರ್ಬೂಜ ಹಣ್ಣು ಹೆಚ್ಚು. ಅದನ್ನ ಇದು ಮೇನ್ ಜಾಸ್ತಿ ಹಾಕ್ಬೇಕು ಕರ್ಬೂಜ. ಇದು ಸ್ವಲ್ಪ ಹೆಚ್ಚಿ ಹೋಲ್ಡ್ ಮಾಡು. ಹಿಂಡಿನ ಅಕ್ಕ, ಹುಳಿ ಹಿಂಡಿನಿ, ಸಕ್ಕರೆ ಹಾಕಿನಿ, ಬೆಲ್ಲ ಹಾಕಿನಿ. ಚಾಕು ಇಲ್ಲ ಚಾಕು, ಬಾಳೆಹಣ್ಣು, ಸಪೋಟು, ದ್ರಾಕ್ಷಿ 3 ಮಿಕ್ಸಿ ಮಾಡೀನಿ. ಈಗ ಅದಕ್ಕೆ ಹಾಕ್ಬೇಕಲ್ಲ. ಹುಳಿ ಸಕ್ಕರೆ ನೀರಿಗೆ ಹಾಕ್ಬೇಕು. ಈಗ ನೆಕ್ಸ್ಟ್ ಕರ್ಬೂಜ ಕೊಡು. ಕಟ್ ಮಾಡಿ ಹಾಕೋಣ ಮೇಲೆ. ನಮ್ಮ ಫ್ಯಾಮ್ಲಿಯಾಗ ಬೇವು ಅಂದ್ರೆ ಎಲ್ರಿಗೂ ಇಷ್ಟ. ನಮ್ಮ ಸೈಡು ಬೇವು ಹೊಸ ಮಡಿಕೆ ತಗೊಂಡ್ಬಂದು, ಹೊಸ ಮಡಿಕೆಯಲ್ಲಿ ದೊಡ್ಡ ಮಡಿಕೆ ತಗೊಂಡ್ಬಂದು ಅದು ತುಂಬಾ ಮಾಡ್ತಾರೆ. ಅಮ್ಮನೂ ಚೆನ್ನಾಗಿ ಮಾಡ್ತಾರ. ಹೌದು, ಈ ಸರಿ ನಮ್ಮ ಆಂಟಿ ಕೂಡ ಮಾಡಿಸ್ತಾ ಇದ್ದೀನಿ ಬೇವು. ಮತ್ತೆ ಯುಗಾದಿಗೆ ನಾನೇ ಮಾಡಬೇಕು, ಹಂಗಾಗಿ ಈಗ ಅಮ್ಮ ಇದ್ದಾರೆ, ಆಂಟಿ ಇದ್ದಾರಲ್ಲ, ಅವರೇ ಮಾಡಲಿ ಅಂತ ಬಿಟ್ಟಿದ್ದೀನಿ. ಎಲ್ಲರೂ ತುಂಬ ಚೆನ್ನಾಗಾಗಿತ್ತು. ರೊಟ್ಟಿ ಮಾಡಿದ್ರು, ಚಪಾತಿ ಮಾಡಿದ್ರು. ಇವತ್ತಿಂದೆಲ್ಲ ಅಡುಗೆ ಅವ್ರದ್ದೇ. ಈಗ ಕರ್ಬೂಜ ಮೇನ್ ಜಾಸ್ತಿ ತಗೊಂಡಿರೋದು ಮಿಕ್ಸಿಗೆ ಹಾಕಿದ್ದಾರೆ. ಮುಂಚೆ ದ್ರಾಕ್ಷಿ, ಸಪೋಟ ಎಲ್ಲ ಹಾಕಿದ್ದಾರೆ. ಇದು ಸಿಂಗಲ್ ಆಗಿ ಮಾಡ್ಕೊಂಡು ಹಾಕ್ತಾ ಇದ್ದಾರೆ. ನೋಡ್ಬೋದು ನೀವು, ಸೂಪರ್ ಆಗಿದೆ. ಫುಲ್ ಡೇ ನಾವು ಇದನ್ನೇ ಕುಡಿಯೋದು, ಬೇವು ಹಾಗೆ ಹಪ್ಪಳ ಅದನ್ನೆಲ್ಲ ಕರ್ಕೊಂಡು. ಯುಗಾದಿಗೆ ಆದರೆ ಬೇವು, ಶಾವಿಗೆ ಪಾಯಸ, ಹಾಗೆ ಒಬ್ಬಟ್ಟೆಲ್ಲ ಮಾಡ್ತೀವಿ. ಇವತ್ತು ಬೇವಷ್ಟೇ ಮಾಡಿದ್ದೀನಿ, ನೋಡ್ಬೇಕು ಆಮೇಲೆ. ಡ್ರೈ ಫ್ರೂಟ್ಸ್ ಮಾಡಿದ್ದೀವಲ್ಲ, ಬೇವಿನ ಹೆಚ್ಚ ಅಂತೀವಿ. ಇದನ್ನ ಇಷ್ಟೆಲ್ಲ ಹಾಕಿದ್ರೆ ಇಟ್ಕೊಂಡ್ರೆ ನಾವು ಯಾವಾಗಾದ್ರೂ ಅವಾಗೆ ಮಾಡ್ಕೋಬಹುದು. ಈ ತರ ಹೆಚ್ಚ ಮಾಡ್ಕೊಂಡ್ರೆ ಬೇವು ಮಾಡ್ಕೊಳಕ್ ಈಸಿ ಆಗುತ್ತೆ. ಇವು ಮೇಲೆ ಹಾಕಕ್ಕೆ ನೋಡಿ ಹಾಕ್ರೆ ಇಷ್ಟ ಆಗ್ತದೆ. ಇವು ಮೇಲೆ ಗಸಗಸಿ, ಆಮೇಲೆ ಮೇಲೆ ಗಸಗಸಿ ಹಾಕಬೇಕು. ಓಕೆ, ಆಮೇಲೆ ಅಜ್ವಾನ ಹಂಗೆ ಮೇಲೆ ಹಾಕದ, ಮಿಕ್ಸಿಗೆ ಹಾಕಲ್ಲ ಅದು ಸ್ವಲ್ಪ. ಇವು ಅಜ್ವಾನ, ಗಸಗಸಿ, ಹಣ್ಣು ಎಲ್ಲ ಮಿಕ್ಸ್ ಮಾಡೀನಿ. ಆದ್ರೆ ಇನ್ನ ನೀರು ಹಾಕ್ಬೇಕು ಜಾಸ್ತಿ, ತುಂಬಾ ಗಟ್ಟಿ ಏನು ಇರಬಾರ್ದು. ಇಷ್ಟಿದ್ರೆ ನಡೆಯುತ್ತಲ್ಲ ಆಂಟಿ? ನೀರು ಸಾಕ ಇಷ್ಟೇ. ಸ್ವಲ್ಪ ಇಲ್ಲ, ಗಟ್ಟಿನೇ ಇರಬೇಕು, ಮತ ಆಗ್ಬೇಕು ಮಸ್ತ್. ಈಗ ಫಸ್ಟ್ ನಾವು ದೇವ್ರಿಗೆ ಎಡೆ ಮಾಡ್ತೀವಿ, ಆಮೇಲೆ ನಾವು ಟೇಸ್ಟ್ ಮಾಡಿ ಹೇಳ್ತೀವಿ ಹೇಗಾಗಿದೆ ಅಂತ. ಇದ್ರಾಗೆ ರೆಡಿ ಮಾಡ್ತೀಯಾ? ಅದ್ರಾಗ ಬೇಡ, ಗ್ಲಾಸ್ ತಗೊಳ್ತೀನಿ. ಇದು ಕಡಲೆಪಪ್ಪು ಬರುತ್ತಲ್ಲ, ಅದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಒಂದು ಬಟ್ಲಲ್ಲಿ ಹಾಕಿ ಈ ತರ ಒಂದ್ ಸ್ವಲ್ಪ ನೀರ್ ಕಲಸಿ ಇಡ್ಬೇಕು. ಇದನ್ನ ಈಗ ನಾವು ಬೇವಿಗೆ ಹಾಕ್ಬೇಕು. ಇದು ಹಾಕಿದ್ರೆ ಒಂದ್ ಸ್ವಲ್ಪ ಟೇಸ್ಟ್ ಬರುತ್ತೆ, ಹಾಗೆ ಸ್ವಲ್ಪ ತಿಕ್ಕಾಗುತ್ತೆ. ಇಲ್ಲಿ ಬೇವು ರೆಡಿ ಆಯ್ತು, ಹಾಗೆ ದೇವರಿಗೂ ಎಡೆ ಮಾಡಿದ್ದಾಯ್ತು. ಈಗ ನಾವು ಟೇಸ್ಟ್ ಮಾಡಿ ನೋಡ್ಬೇಕು ಹೇಗಾಗಿದೆ ಅಂತ. ತುಂಬಾ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಇನ್ನು ಸ್ವಲ್ಪ ಮೇಲೆ ದ್ರಾಕ್ಷಿ, ಸಣ್ಣ ದ್ರಾಕ್ಷಿ ಕಟ್ ಮಾಡಿ ಹಾಕ್ತಾ ಇದ್ದಾರೆ ಆಂಟಿ. ಓಕೆ, ಬೇವು ರೆಡಿ. ಫ್ರೆಂಡ್ಸ್, ಬೇವು ರೆಡಿ. ಇದು ಯುಗಾದಿ ಹಬ್ಬಕ್ಕೆ ಮಾಡೋದು. ಈಗ ನಾನು ಅಡ್ವಾನ್ಸೇ ಮಾಡಿದ್ದೀನಿ. ಆಂಟಿ ಅಮ್ಮ ಇದ್ದಾರೆ, ಬೇವು ತಗೊಳ್ರಿ ಆಂಟಿ. ಈ ಬೇವು ಆಂಟಿ ಮಾಡಿರೋದು. ಅಮ್ಮ ಕುಡಿದು ಟೇಸ್ಟ್ ಮಾಡಿ ಹೇಳಿ ಹೇಗಾಗಿದೆ ಅಂತ. ನಮ್ಮ ತಂಗಿ ಮಾಡ್ಯಾಳ, ನಮ್ಗೆ ಬೇಡ ಅಂತ ತಾನೇ ಮಾಡ್ಯಾಳ. ಮಾಡ್ಲಿ ನಮ್ಮ ಅಕ್ಕನವ್ರಿಗಿನ ಮಸ್ತ್ ಆಗೈತೆ. ಅಕ್ಕದವ್ರಿಗಿನ ತಂಗಿ ತುಂಬಾ ಚೆನ್ನಾಗಿ ಮಾಡಿದಾರಂತೆ. ನೋಡೋಣ ಕುಡ್ದು. ಬಾ, ಮಸ್ತ್ ಆಗೈತೆ ಬೇವು. ಎಲ್ರು ಬನ್ನಿ ಬೇವು ಕುಡಿಯಕ್ಕೆ. ಸೂಪರ್. ಇವತ್ತೇ ಬಂದ್ರೆ ಬೇವು ಸಿಗುತ್ತೆ. ಚೆನ್ನಾಗಿದೆ ಬೇವು. ಸೂಪರ್. ಮತ್ತೆ ಬೆಳಿಗ್ಗೆ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಮ್ಮ ಮನೆಯವ್ರನ್ನ, ನನ್ನ ಮಗಳನ್ನ ಕಳಿಸಿದ್ದೀವಿ. ಅವರು ನೈಟ್ ಬಂದು ಬೇವು ಕುಡಿತಾರೆ. ಬೆಳಿಗ್ಗೆನೂ ಕುಡಿದ್ರೆ
ನಿದ್ದೆ ಬಂದ್ಬಿಡುತ್ತೆ ಆಫೀಸಲ್ಲಿ, ಹಂಗಾಗಿ ಬೆಳಗ್ಗೆ ಮಾಡಲಿಲ್ಲ. ನಾವು ಈಗ ಮಾಡಿದ್ವಿ. ನೈಟ್ ಬಂದು ನನ್ನ ಮಗಳು ನಮ್ಮ ಮನೆಯವರು ಬೇವು ಟೇಸ್ಟ್ ನೋಡ್ತಾರೆ. ಫ್ರೆಂಡ್ಸ್, ಬೆಳಗ್ಗೆಯಿಂದ ನಾನ್ ಸ್ಟಾಪ್ ಕೆಲಸನೇ ಅಂತ ಹೇಳ್ಬೋದು. ಮಧ್ಯಾಹ್ನ ಬೇವು ಮಾಡಿದ್ವಿ, ಬೇವು ಕುಡಿದು ಹಾಗೆ ಅನ್ನ ಸಾಂಬಾರು ಮಾಡಿದ್ದೆ ಊಟಕ್ಕೆ. ಊಟ ಮಾಡಿ 1-2 ಅವರ್ಸ್ ರೆಸ್ಟ್ ಮಾಡಿ ಮಲಗಿದ್ವಿ. ಈಗ ಸಾಯಂಕಾಲ ಬಟ್ಟೆ ತೊಗೊಂಬಂದು ಬಟ್ಟೆ ಮಡಚಿಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಇಲ್ಲಾಂದರೆ ಫುಲ್ ಲೆಂತಿ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.